ವಿನಯ್ ಕುಲಕರ್ಣಿಗೆ ಎರಡೆರಡು ಗುಡ್ ನ್ಯೂಸು. ಒಂದು, ಜಾಮೀನು ಸಿಕ್ಕಿರೋದು ಮೊನ್ನೆ. ಅದಾದ ಮೇಲೆ ಈಗ MLA ಕುರ್ಚಿಯೂ ಕೂಡ ಭದ್ರ ಆಗಿದೆ. ನೋಡಿ, ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ದೋಷಿಯಾಗಿ ಜೈಲು ಸೇರ್ಕೊಂಡಿದ್ರು. ಇದರ ಬೆನ್ನಲ್ಲೇ ಅವರ ಶಾಸಕ ಸ್ಥಾನವೂ ಕೂಡ ಅನರ್ಹವಾಗಿತ್ತು. ಇತ್ತೀಚೆಗೆ ವಿನಯ್ ಕುಲಕರ್ಣಿ ದೋಷಿ ಎಂಬ ತೀರ್ಪಿಗೆ ಹೈಕೋರ್ಟ್ ತಡೆ ಕೊಟ್ಟು ಮೊನ್ನೆ ಜೈಲಿನಿಂದ ಬಿಡುಗಡೆ ಕೂಡ ಮಾಡಿದೆ. ಇದೀಗ ಅವರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ. ವಿನಯ್ ಕುಲಕರ್ಣಿಗೆ ಬ್ಯಾಕ್ ಟು ಬ್ಯಾಕ್ ಒಂದಲ್ಲ ಎರಡೆರಡು ಗುಡ್ ನ್ಯೂಸ್ ಸಿಕ್ಕಿರೋದು. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣ, ಸುಮಾರು 10 ವರ್ಷದ ಹಿಂದೆ ನಡೆದಂತಹ ಹತ್ಯೆ ಪ್ರಕರಣ. ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಯೋಗೇಶ್ ಗೌಡನನ್ನ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಈ ಪ್ರಕರಣದಲ್ಲೇ ವಿನಯ್ ಕುಲಕರ್ಣಿ ಜೈಲು ಸೇರಿದ್ರು ದೋಷಿಯಾಗಿ. ಇದರ ಬೆನ್ನಲ್ಲೇ ಅವರ ಶಾಸಕ ಸ್ಥಾನವೂ ಕೂಡ ಅನರ್ಹವಾಗಿತ್ತು. ಇದೀಗ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ದೋಷಿ ಎಂಬ ತೀರ್ಪಿಗೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಜೈಲಿನಿಂದ ಬಿಡುಗಡೆ ಕೂಡ ಮಾಡಿದೆ. ಇದೀಗ ಅವರ ಶಾಸಕ ಸ್ಥಾನವೂ ಕೂಡ ವಿನಯ್ ಕುಲಕರ್ಣಿಗೆ ಮರಳಿ ಸಿಕ್ಕಿದೆ. ವಿನಯ್ ಕುಲಕರ್ಣಿಗೆ ಮರಳಿ ಸಿಕ್ಕ ಶಾಸಕ ಸ್ಥಾನ, ಶಾಸಕತ್ವ ಮರಳಿ ಸಿಕ್ಕಿದೆ. ಧಾರವಾಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿದ್ದರು ವಿನಯ್ ಕುಲಕರ್ಣಿ. ಕೊಲೆ ಕೇಸಲ್ಲಿ ದೋಷಿಯಾಗಿ ಪರಪ್ಪನ ಅಗ್ರಹಾರ ಸೇರಿದ್ರು. ಕೆಲ ದಿನಗಳ ಹಿಂದೆಯಷ್ಟೇ ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ಹೈಕೋರ್ಟ್ ತಡೆ ಕೊಟ್ಟಿದ್ದು. ಜೈಲಿನಿಂದ ವಿನಯ್ ಕುಲಕರ್ಣಿ ಭೇಟಿಯಾಗಿ DK ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾರೆ. ಅದರ ಜೊತೆಗೆ ಅವರ ಕ್ಷೇತ್ರದ ಜನರನ್ನೂ ಕೂಡ ಭೇಟಿ ಮಾಡಿ ನನ್ನ ಕ್ಷೇತ್ರದ ಜನರಿಗೆ ನಾನು ಅಭಾರಿಯಾಗಿದ್ದೀನಿ ಅನ್ನುವ ಮಾತನ್ನ ಕೂಡ ಹೇಳ್ತಾರೆ. ಇದರ ಬೆನ್ನಲ್ಲೇ ಈಗ ಅವರ ಶಾಸಕ ಸ್ಥಾನ ಮರಳಿ ಸಿಕ್ಕಿರೋದು ಎರಡೆರಡು ಖುಷಿಯ ವಿಚಾರ ವಿನಯ್ ಕುಲಕರ್ಣಿಗೆ. ವಿಧಾನಸಭೆ ಸಚಿವಾಲಯದಿಂದ ಸುತ್ತೋಲೆ. ಧಾರವಾಡ ಶಾಸಕ ವಿನಯ್ ಕುಲಕರ್ಣಿಯವರ ಶಿಕ್ಷೆಗೆ ಕರ್ನಾಟಕ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಂತಹ ನಂತರ ಕರ್ನಾಟಕ ವಿಧಾನಸಭೆಯ ಅವರ ಸದಸ್ಯತ್ವವನ್ನು ಪುನಃ ಸ್ಥಾಪಿಸಿದೆ. ಆಗಸ್ಟ್ 3ನೇ ತಾರೀಕು 2026ರಂದು ಹೊರಡಿಸಲಾದಂತಹ ಅಧಿಸೂಚನೆಯಲ್ಲಿ, ಅಂದರೆ ನಿನ್ನೆ ವಿನಯ್ ಕುಲಕರ್ಣಿ ಅವರ ವಿರುದ್ಧದ ಮೇ 2, 2026ರಂದು ಹೊರಡಿಸಲಾದ ಅನರ್ಹತಾ ಆದೇಶವನ್ನು ಅಮಾನತು ಮಾಡಲಾಗಿದೆ ಎಂದು ವಿಧಾನಸಭೆ ಸಚಿವಾಲಯ ತಿಳಿಸಿದೆ. ಈ ಅಧಿಸೂಚನೆಯನ್ನ ಕರ್ನಾಟಕ ವಿಧಾನಸಭೆಯ ಕಾರ್ಯದರ್ಶಿ MK ವಿಶಾಲಾಕ್ಷಿ ಹೊರಡಿಸಿದ್ದಾರೆ. ಪ್ರತಿಗಳನ್ನು ಮುಖ್ಯ ಚುನಾವಣಾಧಿಕಾರಿ, ಭಾರತ ಚುನಾವಣಾ ಆಯೋಗ, ಸಂಸತ್ತಿನ ಸಚಿವಾಲಯ, ಇತರ ಸಂಬಂಧಿತ ಅಧಿಕಾರಿಗಳಿಗೂ ಕೂಡ ಕಳುಹಿಸಿಕೊಡಲಾಗಿದೆ. ನೋಡಿ, 2016ರಲ್ಲಿ ನಡೆದಂತಹ ಯೋಗೇಶ್ ಗೌಡ ಹತ್ಯೆ, ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಆ ಶಿಕ್ಷೆಯನ್ನು ರದ್ದು ಮಾಡಬೇಕು, ಜಾಮೀನು ಕೊಡಬೇಕು ಅಂತ ಹೇಳಿ ವಿನಯ್ ಕುಲಕರ್ಣಿ ಅರ್ಜಿಯನ್ನು ಕೂಡ ಹಾಕಿದ್ರು. ಸೊ ಕರ್ನಾಟಕ ಹೈಕೋರ್ಟ್ ತೀರ್ಪಿನಲ್ಲಿ ಶಿಕ್ಷೆ ಮತ್ತು ದೋಷ ನಿರ್ಣಯವನ್ನು ಅಮಾನತು ಮಾಡಿ ಜಾಮೀನನ್ನು ಕೂಡ ಕೊಡಲಾಗಿದೆ. ಅವರು ಜೈಲಿನಿಂದ ಬಿಡುಗಡೆಯಾಗ್ತಾರೆ. 2016ರ ಜೂನ್ 15ನೇ ತಾರೀಕು ಧಾರವಾಡದ ಸಪ್ತಾಪುರದ ಜಿಮ್ನಲ್ಲಿ BJP ಮುಖಂಡ, ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡನನ್ನು ಕೊಲೆ ಮಾಡಲಾಗಿತ್ತು. ಈಗ ದೋಷಿ ಅಂತ ಸೆಷನ್ಸ್ ಕೋರ್ಟ್ ತೀರ್ಪು ಕೊಟ್ಟಿತ್ತು ಕಳೆದ ಕೆಲ ತಿಂಗಳುಗಳ ಹಿಂದೆ. CBI ತನಿಖೆಯಲ್ಲಿ ವಿನಯ್ ಕುಲಕರ್ಣಿ ಸೇರಿ ಹಲವರ ಮೇಲೆ ಕೊಲೆ ಮತ್ತು ಕ್ರಿಮಿನಲ್ ಕುತಂತ್ರ ಆರೋಪವನ್ನು ಕೂಡ ಹೊರಿಸಲಾಗಿತ್ತು. 2026ರ ಏಪ್ರಿಲ್ 15ನೇ ತಾರೀಕು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿನಯ್ ಕುಲಕರ್ಣಿ ಸೇರಿ 16 ಮಂದಿಯನ್ನ ದೋಷಿಗಳು ಅಂತ ಘೋಷಣೆ ಮಾಡಿತ್ತು. ಏಪ್ರಿಲ್ 17ನೇ ತಾರೀಕು ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಕೂಡ ವಿಧಿಸಲಾಗಿತ್ತು ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ. ಇದರಿಂದ ಅವರ ಶಾಸಕ ಸ್ಥಾನವೂ ಕೂಡ ಅನರ್ಹವಾಗಿತ್ತು. ಶಾಸಕ ಸ್ಥಾನ ಅನರ್ಹವಾಗಿತ್ತು. ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ಮೊನ್ನೆ ರಿಲೀಫ್ ಕೊಡುತ್ತೆ. ವಿನಯ್ ಕುಲಕರ್ಣಿ ಮತ್ತು ಇತರರು ದೋಷ ನಿರ್ಣಯ ಮತ್ತು ಶಿಕ್ಷೆಯ ವಿರುದ್ಧ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ರು. ಶಿಕ್ಷೆ ಅಮಾನತು ಮತ್ತು ಜಾಮೀನನ್ನು ಕೂಡ ಕೋರಿದ್ರು. ನ್ಯಾಯಮೂರ್ತಿಗಳಾದಂತಹ ಮಹಮ್ಮದ್ ನವಾಜ್ ಹಾಗೆ ನ್ಯಾಯಮೂರ್ತಿಗಳಾದಂತಹ G ಬಸವರಾಜ್ ಅವರ ವಿಭಾಗೀಯ ಪೀಠ ತೀರ್ಪನ್ನು ಕೊಡುತ್ತೆ. ಜೀವಾವಧಿ ಶಿಕ್ಷೆ ಮೇಲ್ಮನವಿ ಇತ್ಯರ್ಥವಾಗುವವರೆಗೂ ಕೂಡ ಅಮಾನತು ಇಡಲಾಗಿದೆ ಜೀವಾವಧಿ ಶಿಕ್ಷೆಯನ್ನು ಮತ್ತು ದೋಷ ನಿರ್ಣಯವನ್ನು. ವಿನಯ್ ಕುಲಕರ್ಣಿ ಸೇರಿದಂತೆ 10 ಮಂದಿಗೆ ಜಾಮೀನನ್ನು ಕೂಡ ಮಂಜೂರು ಮಾಡಲಾಗಿದೆ. ಅಲ್ಲಿಗೆ ವಿನಯ್ ಕುಲಕರ್ಣಿಗೆ ಜಾಮೀನು ಸಿಕ್ಕಿರೋದು ಒಂದು ಖುಷಿಯಾದರೆ ಶಾಸಕ ಸ್ಥಾನ ಮರಳಿ ಸಿಕ್ಕಿರೋದು ಕೂಡ ಮತ್ತೊಂದು ಖುಷಿ. ಇದೆಲ್ಲದರ ನಡುವೆ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಯೋಗೇಶ್ ಗೌಡ ಸಹೋದರ ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಯೋಗೇಶ್ ಗೌಡ
ಕೊಲೆ ಪ್ರಕರಣದಲ್ಲಿ ಹೋರಾಡ್ತಾ ಇದ್ದವರು, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಅಂತ ಹೇಳಿ ಅವರು ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ನಿರ್ಧಾರ ಮಾಡ್ಕೊಂಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡಬೇಕು.